ಹಾಯ್, ವೆಲ್ಕಮ್ ಟು ದೀಕ್ಷಾ ಫೌಂಡೇಶನ್ ಚಾನಲ್. ನ್ಯೂಮರಾಲಜಿಗೆ ರಿಲೇಟೆಡ್ ಆಗಿರುವಂಥ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ತುಂಬ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ಗಳನ್ನು ಇದರಲ್ಲಿ ಇರುತ್ತೆ. ಪ್ಲೇಲಿಸ್ಟಲ್ಲಿ ಹೋಗ್ಬಿಟ್ಟು ನೋಡ್ಬೋದು. ಇವತ್ತಿನ ವಿಷಯ ಟಾಪಿಕ್ ಏನಂದರೆ, ನಮ್ಮ ಮೊಬೈಲ್ ಸಂಖ್ಯೆಯಲ್ಲಿ 14 ಅಥವಾ 41 10 ಡಿಜಿಟ್ ಮೊಬೈಲ್ ಸಂಖ್ಯೆಯಲ್ಲಿ 14 ಅಥವಾ 41 ಈ ಸಂಖ್ಯೆಗಳು ಇದ್ದು ಅಂದರೆ ನಮಗೆ ಅದು ಯಾವ ರೀತಿ ಬ್ಯಾಡ್ ಇಂಪ್ಯಾಕ್ಟ್ ಕೊಡುತ್ತೆ, ಯಾವ ರೀತಿಯಾದಂಥ ನಮಗೆ ದುಷ್ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಈ 10 ಡಿಜಿಟ್ ಮೊಬೈಲ್ ನಂಬರಲ್ಲಿ ಸ್ಟಾರ್ಟಿಂಗ್ ನಂಬರಲ್ಲಿ 14 ಇದ್ದರೆ, ಸ್ಟಾರ್ಟಿಂಗ್ 5 ಡಿಜಿಟ್ ಮೊಬೈಲ್ ನಂಬರ್ಸಲ್ಲಿ 14 ಅಥವಾ 41 ಇದ್ದರೆ ಸ್ಲೋ ಆಗಿರುವಂಥ ಇಂಪ್ಯಾಕ್ಟನ್ನು ಬೀರುತ್ತೆ. ಎಂಡಿಂಗ್ 6 ನಂಬರ್, 7 ನಂಬರ್, 8 ನಂಬರ್, 9 ನಂಬರ್, 10 ನಂಬರ್, ಈ 5ರಿಂದ 10 ನಂಬರ್ಗಳ ಮಧ್ಯದಲ್ಲಿ 14 ಅಥವಾ 41 ಈ ನಂಬರ್ಗಳು ಇದ್ದು ಅಂತಂದರೆ ಹೈ ಇಂಪ್ಯಾಕ್ಟನ್ನು ಅದು ಬೀರುತ್ತೆ. ಯಾವ ರೀತಿಯಾದಂಥ ಬ್ಯಾಡ್ ಇಂಪ್ಯಾಕ್ಟನ್ನು ಬೀರುತ್ತೆ ಅಂದರೆ, ಲೀಗಲ್ ಇಶ್ಯೂಸ್, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್ನು, ವಿನಾಕಾರಣ ಕೇಸಸ್ಗಳಾಗೋದು, ನಮಗೆ ಬೇಡದೇ ಇರುವಂಥ ವಿಷಯಗಳ ಬಗ್ಗೆ ನಾವು ಸಫರ್ ಆಗಿರುವಂಥ ಒಂದು ಲೀಗಲ್ ಇಶ್ಯೂಸ್ ಬಗ್ಗೆ ನಾವು ನೋಡ್ತೀವಿ. ಸೆಕೆಂಡ್ ಪಾಯಿಂಟ್, ಲಾಸಸ್ ಬೈ ಗೋರ್ಮೆಂಟ್ನಿಂದ ಯಾವುದೇ ರೀತಿಯಾದಂಥ ಲಾಸಸ್ ಆಗಿರ್ಬೋದು, ಜಾಬ್ ಲಾಸ್ ಆಗಿರ್ಬೋದು, ಪ್ರಾಪರ್ಟಿ ಲಾಸ್ ಆಗಿರ್ಬೋದು, ಅಥವಾ ಬರುವಂಥ ದುಡ್ಡು ಗೋರ್ಮೆಂಟ್ದಿಂದ ಬರದೇ ಇರುವಂಥದ್ದಾಗಿರ್ಬೋದು. ಇವೆಲ್ಲವುಗಳನ್ನು ನಾವು ಕೂಡ ಗೋರ್ಮೆಂಟ್ನಿಂದ ನಾವು ಬರುವಂಥ ಅಮೌಂಟನ್ನು ನಾವು ಬರದೇ ಇರುವ ಹಾಗೆ 14 ಅಥವಾ 41 ಇದು ತಡೆಗಟ್ಟುತ್ತೆ. ಲಾಸಸ್ ಬೈ ಗೋರ್ಮೆಂಟ್. ದೆನ್ ಸ್ಟ್ರಗಲ್. ಥರ್ಡ್ ಪಾಯಿಂಟ್, ಸ್ಟ್ರಗಲ್. ಈ ಸ್ಟ್ರಗಲ್ನಿಂದ ನಮಗೆ ಜೀವನದಲ್ಲಿ ನಾವು ಒಂದು 10 ಪಟ್ಟು ಕೆಲಸವನ್ನು ಮಾಡಿದಾಗ 1 ಪಟ್ಟು ಅಥವಾ 2 ಪಟ್ಟು ಇಷ್ಟೇ ನಮಗೆ ರಿಸಲ್ಟನ್ನು ನಾವು ಪಡೆಯುವಂಥ ಹೊಸ ಪಾಸಿಬಿಲಿಟೀಸ್ಗಳು ಬಹಳ ಇರುತ್ತೆ. ಅದೇ ಈಸಿಯಾಗಿ ಕೆಲವೊಂದಿಷ್ಟು ಜನರು ಇರ್ತಾರೆ, ನಾವು ಸಮಾಜದಲ್ಲಿ ನೋಡಿರ್ತೀವಿ, ಅವರು ಭಾಳಷ್ಟು ಎಫರ್ಟನ್ನು ಹಾಕೋದೇ ಇಲ್ಲ. ಈಸಿಯಾಗಿ ದುಡ್ಡು ಅವ್ರ ಹತ್ರ, ಈಸಿಯಾಗಿ ಅವರ ಸಕ್ಸಸ್ಸು ಅವ್ರ ಹತ್ರ ಹರಿದು ಬರುತ್ತೆ. ನಮ್ಮ ಹತ್ರ ಯಾಕೆ ಆಗಿರೋದಿಲ್ಲ ಅಂತಂದರೆ, ಬಿಕಾಸ್ ಆಫ್ ಇಂಪ್ಯಾಕ್ಟ್ ಆಫ್ 14 ಆ್ಯಂಡ್ 41 ಸ್ಟ್ರಗಲನ್ನು ನಾವು ಇಲ್ಲಿ ಬಹಳ ಪಡ್ತಾ ಇರ್ತೀವಿ. ಫೋರ್ತ್ ಪಾಯಿಂಟ್, ಫ್ಯಾಮಿಲಿ ಡಿಸ್ಟರ್ಬ್ ಆಗಿರುತ್ತೆ. ವಿನಾಕಾರಣ ಜಗಳ, ತಂಟೆ, ತಕರಾರು, ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇರದೇ ಇರುವಂಥದ್ದು, ಇದೆಲ್ಲವೂ ಕೂಡ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಲಿಸ್ಟಲ್ಲಿ ಬರುತ್ತೆ. ಇಲ್ಲಿ ಫ್ಯಾಮಿಲಿ ಡಿಸ್ಟರ್ಬ್ ಆಗಿರೋದಕ್ಕೆ ರೀಸನ್ನು 14 ಅಥವಾ 41. ನೆಕ್ಸ್ಟ್ ಪಾಯಿಂಟು, ಜಾಯಿಂಟ್ ಪೇನ್. ಮೊಣಕಾಲು ನೋವು, ಮೊಣಕೈ ನೋವು, ಎಂಕಲ್ ಪೇನು, ನೆಕ್ ಪೇನು, ಬೇರೆ ಯಾವುದೇ ರೀತಿಯಾಗಿರುವಂಥ ಜಾಯಿಂಟ್ ಪೇನನ್ನು ನಾವು ನೋಡ್ತೀವಿ. ಮೋರ್ ಲೋನ್. ನೆಕ್ಸ್ಟ್ ಪಾಯಿಂಟ್, ಮೋರ್ ಲೋನ್. ಜಾಸ್ತಿ ನಾವು ಸಾಲದಲ್ಲಿ ಮುಳುಗಿಬಿಟ್ಟಿರ್ತೀವಿ. ಆ ಸಾಲದಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಸಾಕಷ್ಟು ಎಕ್ಸಾಂಪಲ್ಗಳನ್ನು ನಾನು ಕೂಡ ನೋಡಿದ್ದೀನಿ. ಮೋರ್ ಲೋನ್, ವಿನಾಕಾರಣ ಅವರಲ್ಲಿ ಲೋನನ್ನು ನೋಡ್ತಾ ಇರ್ತೀವಿ. ಆ ಲೋನಿಂದ ತೀರಿಸೋದಕ್ಕೆ ಆಗೋದಿಲ್ಲ. ಕಂಪ್ಲೀಟಾಗಿ ತೀರಿಸ್ಬಿಟ್ರೆ ಅವರು ಜೀರೋ ಆಗ್ತಾರೆ, ಪ್ಲಸ್ ಆಗೋದು ಯಾವಾಗ? ಮೋರ್ ಲೋನ್, ಇಂಪ್ಯಾಕ್ಟ್ ಆಫ್ 14 ಆ್ಯಂಡ್ 41. ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ ಪಾಯಿಂಟ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಾವು ಒಂದು ಪಾಯಿಂಟನ್ನು ಹೇಳಿರ್ತೀವಿ, ಒಂದು ಥಾಟನ್ನು ಹೇಳಿರ್ತೀವಿ, ಅಥವಾ ಒಂದು ವಿಚಾರವನ್ನು, ಒಂದು ಎಕ್ಸ್ಪ್ಲನೇಷನನ್ನು ಮಾಡಿರ್ತೀವಿ. ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ದಲ್ಲೇ ಅವ್ರಿಗೆ ರೀಚ್ ಆಗಿರುತ್ತೆ. ಅವರು ನಾವು ಹೇಳುವಂಥ ಪಾಯಿಂಟನ್ನೇ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಮ್ಮ ಬಗ್ಗೆನೇ ತಪ್ಪು ತಿಳ್ಕೊತಾರೆ, ನಮ್ಮ ಬಗ್ಗೆನೇ ಅಪನಂಬಿಕೆಯನ್ನು ಹೊಂದಿರ್ತಾರೆ. ವಿನಾಕಾರಣ ತಪ್ಪು ತಿಳುವಳಿಕೆ ಕಾರಣ 1441.
ನೆಕ್ಸ್ಟ್ ಪಾಯಿಂಟ್, ಲಿಟಿಗೇಷನ್. ನಮ್ಮ ತಪ್ಪಿರದೇನೋ ವಿನಾಕಾರಣ ವಿವಾದಗಳು ನಮ್ಮ ಮೇಲೆ ಬರ್ತಾ ಇರ್ತವೆ. ಲಿಟಿಗೇಷನ್ಸ್, ಪ್ರಾಪರ್ಟಿ ಲಿಟಿಗೇಷನ್ ಆಗಿರ್ಬೋದು, ಲ್ಯಾಂಡ್ ಲಿಟಿಗೇಷನ್ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೋ ಲಿಟಿಗೇಷನ್ ಆಗಿರ್ಬೋದು, ನಮಗೆ ವಿನಾಕಾರಣವಾಗಿ ನಮಗೆ ಲಿಟಿಗೇಷನಲ್ಲಿ ಸಿಕ್ಕಿಸ್ತಾ ಇರ್ತವೆ. ಇವೆಲ್ಲವಕ್ಕೂ ಕಾರಣ 14 ಆ್ಯಂಡ್ 41, ಟೋಟಲ್ 8 ಪಾಯಿಂಟ್ಸ್ ಹೇಳಿದ್ದೀನಿ. ಇವು ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ 14 ಅಥವಾ 41 ಇದೆಯಾ ಚೆಕ್ ಮಾಡ್ಕೊಳ್ಳಿ. ಇವೆಲ್ಲವೂ ಪಾಯಿಂಟ್ಸ್ಗಳನ್ನು ನೀವು ಇದು ಎಲ್ಲವೂ ಆಗಿರ್ಬೇಕಂತೇನಿಲ್ಲ. ಸಮ್ ಪಾಯಿಂಟ್ಸ್ಗಳು ಆಗಿರ್ಬೋದು, ಎಲ್ಲವೂ ಕೂಡ ಆಗಿರ್ಬೋದು. ಇವು ನಿಮ್ಮ ಜೀವನದಲ್ಲಿ ಆಗ್ತಾ ಇದ್ದಾವ ಹೇಗೆ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರನ್ನು ಸರಿಪಡಿಸ್ಕೊಳ್ಳಿ. ನಿಮ್ಮ ಸುಂದರವಾದ ಜೀವನವನ್ನು, ನಿಮ್ಮ ಸುಂದರವಾದ ಬದುಕನ್ನು ಕಟ್ಕೊಳ್ಳಿ. ಮೊಬೈಲ್ ನಂಬರ್ ಚೇಂಜ್ ಮಾಡೋದೇನು ದೊಡ್ಡ ಇಶ್ಯೂಸ್ ಅಲ್ಲ. ಹಾಗಂತ ನನ್ನ ಮೊಬೈಲ್ ಸರಿಯಾಗಿದೆ ನೋಡಿ ಅಂತಂದು ಕಾಲ್ ಮಾಡಿಬಿಡಿ. ದಯವಿಟ್ಟು ವಾಟ್ಸಪ್ ಮಾಡಿ. ನಿಮ್ಮ ನೇಮು, ನಿಮ್ಮ ಮೊಬೈಲ್ ನಂಬರು, ಪ್ಲೇಸು ವಾಟ್ಸಪ್ ಮಾಡಿ. ನಾನು ಫ್ರೀ ಇದ್ದಾಗ ನೋಡಿಕೊಂಡು ನಿಮಗೆ ಸಜೆಷನ್ ಕೊಡ್ತೀನಿ. ನಿಮ್ಮ ಸುಂದರವಾದ ಬದುಕನ್ನು ಕಟ್ಕೊಳ್ಳಿ. ಧನ್ಯವಾದ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.